ಈ ನಿಂಬೆಹಣ್ಣು ಆಗಿರ್ಬೋದು, ತೆಂಗಿನಕಾಯಿ ಆಗಿರ್ಬೋದು, ಇವೆಲ್ಲ ಮಾರಾಟ ಹೆಂಗ್ ಮಾಡ್ತೀರಂತ ನೀವೇ ತಗೊಂಡೋಗ್ತೀರಾ? ನಾನೇ ಕೀಳ್ಬಿಟ್ಟು ಹೋಗಿ ತರಕಾರಿ ಅಂಗಡಿ ಕೊಟ್ಬಿಡ್ತೀನಿ. ಮಾರ್ಕೆಟ್ ಕೊಡೋದು, ಆಮೇಲೆ ಹೋಟೆಲ್ಗಳು ಕೊಡ್ತೀನಿ. ಕೊಡಬೇಕು ಸರ್, ಇಷ್ಟು ವರ್ಷ ನೀವು ಇಷ್ಟೊಂದು ಕೃಷಿ ಮಾಡಿದಿರಲ್ಲ, ಎಷ್ಟು ದುಡ್ಡು ಯಾವ್ದ್ರಲ್ಲಿ ಬಂದಿದೆ ಸರ್? ದಾಳಿಂಬೆ ಹಾಕಿದ್ದೆ ನಾನು. ಫಸ್ಟ್ ಒಂದು 7-8 ವರ್ಷ ದಾಳಿಂಬೆ ಬೆಳೆದಿದ್ದು, ಒಂದು 5 ಎಕರೆ. ಅದು ಒಳ್ಳೆ ಬಂತು. ಎಷ್ಟು ದುಡ್ಡು ತಗೊಂಡಿದೆ ಸರ್ ಅಂದಾಜು? ಎಷ್ಟು ಅಂದ್ರೆ ಆಗಿನ ಕಾಲದಾಗೆ ಬೇರೆಯವರೆಲ್ಲ ಸಿಕ್ಕಾಬಿಟ್ಟು ಮಾಡ ಹಂಗೆ ಮಾಡಲಿಲ್ಲ. ಒಂದು 1.5 ಲಕ್ಷ ಖರ್ಚು ಮಾಡಿದ್ವಿ. ಒಂದು 1200-300 ಗಿಡಕ್ಕೆ ಒಂದು 7-8 ಲಕ್ಷ ಬರೋದು ವರ್ಷಕ್ಕೆ. ಸಾಕು. ಅಂದ್ರೆ ಹೆವಿನೂ ಮಾಡ್ತಿರಲಿಲ್ಲ. ಯಾಕೆ ದಾಳಿಂಬೆ ಹೊರಟೋಗ್ಬಿಡ್ತಲ್ಲ ಸರ್ ನಮ್ಮ ಭಾಗದಿಂದ? ಅಲ್ಲ, ಪೆಸ್ಟ್ಗಳು ಯೂಸ್ ಮಾಡೋದು. ನಾನೇನು ಮಾಡಿ ಆರ್ಗ್ಯಾನಿಕ್ ಮಾಡಿದೆ. ಮಾಡಿದ್ಕೆ 10 ವರ್ಷ 8 ವರ್ಷ ಬಂತಂದು. ನಾನೇನು ಮಾಡ್ತಿದ್ದೆ, 90% ಬುಡಕ್ಕೆ ಆರ್ಗ್ಯಾನಿಕ್ ಮಾಡ್ತಿದ್ದೆ. ಹಿಂಗೇನಾದರೂ ಸ್ವಲ್ಪ ಈ ವೆದರ್ ಅಂದರೆ ದಾಳಿಂಬೆ ಏನಾಗುತ್ತೆ, ವೆದರ್ ಜಾಸ್ತಿ ಮೋಡ ಬಂತು ಅಂದರೆ ಅಟ್ಯಾಕ್ ಆಗುತ್ತೆ ರೋಗ. ಫಂಗಸ್ ಬರುತ್ತೆ, ಆಮೇಲೆ ಹುಳುಗಳು ಜಾಸ್ತಿ, ಜೋನಿಗಳು, ಥ್ರಿಪ್ಸು, ಮೈಟ್ಸು ಅವೆಲ್ಲ ಬರುತ್ತೆ. ಆವಾಗ ನೀವೇನಂದ್ರೆ ತಕ್ಷಣಕ್ಕೆ ಏನಾಗತ್ತೆ, ಸೂಕ್ಷ್ಮ ಬೆಳೆಯೋದು, ಆ ಶೈನಿಂಗ್ ಬೇಕು ಅಂತ ಸ್ವಲ್ಪ ಕೆಮಿಕಲ್ ಮಾಡ್ತಾರೆ. ಯಾವಾಗ ಒಂದೊಂದು ಸ್ಪ್ರೇ ತಗೋತಿದ್ದೆ. 90% ನಾನು ಆರ್ಗ್ಯಾನಿಕ್ ಮಾಡಿದ್ದಕ್ಕೆ ಜೀವಾಮೃತ, ಈ ವೇಸ್ಟ್ ಡಿಕಂಪೋಸರು, ಆಮೇಲೆ ಈ ದನದ ಗೊಬ್ಬರ, ಕುರಿ ಗೊಬ್ಬರ, ಕೋಳಿ ಗೊಬ್ಬರ ಇಂಥವು ಹಾಕಿದ್ದಕ್ಕೆ ದಾಳಿಂಬೆ ನಂಗೆ ಚೆನ್ನಾಗಿ ಬಂತು. ಆಮೇಲೆ ಏನಾಯ್ತು ಅಂದರೆ ನನಗೆ ಅದು ಕೆಪಾಸಿಟಿ ನನ್ನ ಕೈಲಿ ಆಗಲಿಲ್ಲ. ಜನ ಬೇಕು ಅದಕ್ಕೆ. ಆಮೇಲೆ ವಾರ ಇದು ಮಾಡ್ಬೇಕು, ಕಟಿಂಗ್ ಮಾಡ್ಬೇಕು, ಬುಡಕ ಹಾಕ್ಬೇಕು, ಸ್ಪ್ರೇಗಳು ಕೊಡಬೇಕು, ಲೇಬರ್ ಓರಿಯೆಂಟೆಡ್ ಆಯಿತು. ನಾನೇನು ಮಾಡಿ ತೆಗೆಸ್ಬಿಟ್ಟು ಒಂದು ಸ್ವಲ್ಪ ಅಡಿಕೆ ಹಾಕಿದೆ. ಅದಕ್ಕೂ ನೀರು ಸಾಲಿಲ್ಲ. ಈಗ ಒಂದು 450 ಪರವಾಗಿಲ್ಲ ಇರೋದ್ರಲ್ಲಿ ಅದಕ್ಕೂ ನೀರು ಸಾಲ್ತಾ ಇಲ್ಲ. ಇನ್ನು ನೋಡೋ ಮಳೆ ಕಾಯ್ತಾ ಇದೀವಿ. ನಮ್ದು ಹಬ್ಬಂದೆಲ್ಲ ಇದು ಎಲ್ಲ ರೈತರದ್ದು ಪರಿಸ್ಥಿತಿನಿ. ಸರ್, ಈಗ ನೀವು ಹೇಳಿದ್ರಿ ನಮ್ದು ಒಂದೇ ಬೋರ್ ಮೇಲೆ ಮೇಂಟೈನ್ ಮಾಡ್ತಿದ್ದೀನಿ. ಈಗ ಸರ್ 35,000 ರೂಪಾಯಿ ಒಂದು ಎಕರೆ, ನಂಗೆ 12 ಎಕರೆಗೆ 3.5 ಲಕ್ಷ ಚಿಲ್ಲರೆ ತಗೊಂಡಿದ್ದೀನಿ. 23,000 ಎಕರೆ, 23,000 ರೂಪಾಯಿಗೆ. ಸರ್, ಅವತ್ತಿನ ಕಾಲಕ್ಕೆ ಲ್ಯಾಂಡ್ ಮೇಲೆ ಇನ್ವೆಸ್ಟ್ಮೆಂಟ್ ಮಾಡಿದಕ್ಕೆ ಓಕೆ, ಲಕ್ಷ್ಮಣ್ ಅವ್ರಿಗೆ ಒಂದು ಐಡೆಂಟಿಟಿ ಸಿಕ್ಕಿದೆ. ಒಂದ್ ವೇಳೆ ಆ ಟೈಮಲ್ಲಿ ನೀವು ಬೇರೆ ತರ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ಡಿಸಾಸ್ಟರ್ಡ್ ಆಗ್ಬಿಡ್ತೀರಿ ನನ್ಗನ್ಸಿರ್ತಾರೆ. ಬೆಂಗಳೂರಿನಾಗ ಅದು ಮನೆಗೆ ಮಾಡ್ಬೋದಾಯ್ತು. ಅದು ಈಗಿನ ಕಾಲದಾಗ ಈ ವಿಡಿಯೋ ನೋಡೋಂಥವ್ರಿಗೆ ನಿಮ್ ಬದುಕಲ್ಲಿ ಒಂದು ಆಗಿರೋಂಥ ಇಂಥ ಒಟ್ಟಾರೆ ಇನ್ಸಿಡೆಂಟ್ಗೆ ಒಂದು ಸಂದೇಶ ಕೊಡೋದಾದ್ರೆ ಏನ್ ಕೊಡ್ತೀರಾ ಅಂತ? ನೋಡ್ರಿ, ಕೃಷಿ ಇನ್ವೆಸ್ಟ್ಮೆಂಟ್ ಆಗಿರ್ಬೋದು, ಕೃಷಿ ಇನ್ವೆಸ್ಟ್ಮೆಂಟ್ ಅವ್ರ ವೈಯಕ್ತಿಕ. ಅದು ನಾವ್ ಹೇಳಕ್ಕಾಗತ್ತೆ? ಅವ್ರು ವೈಯಕ್ತಿಕ. ನಾನು ಡಾಕ್ಟರ್ ಆಗ್ಬೇಕು, ಇಂಜಿನಿಯರ್ ಆಗ್ಬೇಕಂದ್ರೆ ಅವ್ರ ತಂದೆ ತೆಗಿಬಿಟ್ಟಿದ್ದು ಇನ್ವೆಸ್ಟ್ ಅವರು. ಈಗ ನನಗೇನಂದರೆ, ನಾವು ಸ್ವಲ್ಪ ಮೊದಲಿಂದನೂ ಏನಂದರೆ, ನಾನು ಸ್ವಲ್ಪ ರೆಬಲ್ ಕ್ಯಾರೆಕ್ಟರ್. ನಾನು ಈಗಲೂ ಅಷ್ಟೇ, ಯಾರು ಮಾಡಿ ನಾನು ತಲೆನೇ ಕೆರ್ಸ್ಕೊಳ್ಳಲ್ಲ. ಐ ಡೋಂಟ್ ಕೇರ್. ನಾವು ಬಂದಿರೋದೇ ಬೀದಿಯಿಂದ, ಬೀದಿಗೂ ರೆಡಿ, ಹೋರಾಟಕ್ಕೂ ರೆಡಿ. ನಂದು ಅದೊಂದು ಕ್ಯಾರೆಕ್ಟರು. ನಾನು ಮೀಡಿಯಾದಾಗ ಇದ್ದಾಗೂ ತಲೆ ಕೆಡ್ಸೋತಿರಲಿಲ್ಲ. ಮೀಡಿಯಾ ಬರೋಕ್ಕಿಂತ ಮೊದಲು ತಲೆ ಕೆಡ್ಸೋತಿರಲಿಲ್ಲ. ನಾನು ಆಗಲೇ 19-20 ವರ್ಷಕ್ಕೆ ಬಳ್ಳಾರಿ ಜೈಲಿಗೆ ಹೋದನು ಹೋರಾಟದಲ್ಲಿ. ನಾನು ಯಾರಿಗೆ ಹೆದರ್ತೀನಿ ರೀ, ತಲೆನೇ ಕೆಡ್ಸ್ಕೊಳ್ಳಲ್ಲ. ಯಾಕಂದರೆ ನಾವು ಬದುಕ್ತಿರೋದು ಕರೆಕ್ಟ್ ಇದೆ, ಆತ್ಮಸಾಕ್ಷಿ ಇದೆ, ಬೆವರಿಗೆ ನಂಬಿದ್ದೀನಿ, ಮೋಸ ಮಾಡಿಲ್ಲ, ಯಾರಿಗೂ ತಲೆ ಹೊಡೆದಿಲ್ಲ. ಅಂಥ ಕಾಲ ಬಂದಿದ್ದು ಬಿಟ್ಟು ಬಂದೆ ನಾನು. ಹಂಗಂತ ನಾವು ಬಿಟ್ಟಿವಿ ಅಂತ ಎಲ್ಲರೂ ಅದೇ ಮಾಡೋಕ್ಕಾಗಲ್ಲ. ಯಾಕಂತಂದರೆ ಅದು ಅವ್ರವ್ರ ಆಯ್ಕೆಗಳು. ಆಮೇಲೆ ಕೃಷಿ ಅನ್ನೋದು ರೊಮ್ಯಾಂಟಿಕ್ ಅಲ್ಲ. ಚೆನ್ನಾಗಿದ್ದಾರೆ ಹುಡುಗಿ, ಅವಳು ಮದುವೆ ಆಗ್ಬೇಕು ಅನ್ನೋದಲ್ಲ ಇದು. ಯಾಕಂದರೆ ಕೃಷಿ ಅನ್ನೋದು ನಿಮ್ಮ ಶ್ರಮ ಕೇಳುತ್ತೆ, ಬೆವರು ಕೇಳುತ್ತೆ. ಆಮೇಲೆ ಈಗೆಲ್ಲ ಮಾಡ್ತಿದಾರಲ್ಲ, ಇನ್ನು ಫಾರ್ಮ್ ಹೌಸ್ ಕಲ್ಚರು. ಅಯ್ಯೋ, ನನ್ನ ಫಾರ್ಮ್ ಹೌಸ್ ಇದೆ, ನಾವು ಅಲ್ಲಿಗೆ ಹೋಗೋಣ, ಪಾರ್ಟಿ ಮಾಡೋಣ, ಎಣ್ಣೆ ಹೊಡೆಯೋಣ, ಆ ಪಾರ್ಟಿಗಳು ಕರ್ಕೊಂಡು ಹೋಗೋದು, ಅವೆಲ್ಲ ಇಲ್ಲಿ ನಾವು ದುಡಿತಾ ಇರೋದು. ಈ ರೈತರು ಪಕ್ಕದ ಹೊಲ್ದ ಇಲ್ಲಿದ್ದಾರೆ, ಇವರು ನಮ್ಮ ಸ್ನೇಹಿತರೆ, ಅವ್ರದ್ದು 2 ಎಕರೆ ಇದೆ ಇಲ್ಲೇ. ಅವರು ದುಡಿತಾರೆ, ನಾವು ದುಡಿತೀವಿ. ನಾವು ಬೆವರು ಹರಿಸೋರು. ಈ ಶೋಕಿಗೆ ಕೃಷಿ ಮಾಡಬಾರ್ದು. ಶೋಕಿ ಕೃಷಿ ಮಾಡೋದು ಹೆಂಗಂದರೆ, ಸುಮ್ಮನೆ ಟೈಮ್ ಪಾಸ್ಗೆ. ನಾವು ಟೈಮ್ ಪಾಸ್ಗೆ ಬರಲ್ಲ. ಇಲ್ಲಿ ನಾವು ದುಡಿಬೇಕು, ಇಲ್ಲೇ ಬದುಕು ಕಟ್ಕೋಬೇಕು. ಇಲ್ಲಿದ್ದು ಬಂದರೆ ನಮ್ಮ ಜೀವನ. ನಮಗೆ ಬೇರೆ ಏನೋ ಸೋರ್ಸ್ ಇದೆ. ಆವಾಗ ಸಂಬಳ ತಗೋತಿದ್ವಿ, ಆವಾಗ ಲಕ್ಷಗಟ್ಟಲೆ ಬರ್ತಿತ್ತು, ಏನೋ ಸಮಸ್ಯೆ ಆಗ್ತಿಲ್ಲ. ಈಗ ನಾವು ಇದನ್ನೇ ನಂಬಿರೋದ್ರೆ, ನಾನು ಇದು ನಿಂಬೆ ಹಣ್ಣು ತಗೊಳ್ಳೇ ಹೋಗ್ಬೇಕು, ಬಿದ್ದಿರೋ ಕಾಯಿ ಆಯ್ಲೇಬೇಕು, ನುಗ್ಗೆಕಾಯಿ ಬಂದು ನುಗ್ಗೆಕಾಯಿ ಕೊಡ್ಲೇಬೇಕು ರೇಟು. ಆಮೇಲೆ ಒಂದು ಟೈಮಲ್ಲಿ ನುಗ್ಗೆಕಾಯಿಗೆ ಸಿಕ್ಕಾಪಟ್ಟೆ ಬರೋದು, 10 ರೂಪಾಯಿ ಕೆಜಿನೂ ಕೇಳಲ್ಲ. ಈಗ ಲಾಸ್ಟ್ ಟೈಮು ನುಗ್ಗೆಕಾಯಿ ಇಲ್ಲ, 350 ರೂಪಾಯಿ ಕೆಜಿ ಕೇಳಿದ್ರು. ನಿಮ್ಮ ಮನೆ ಹಾಳ ಹೋದ್ರೆ ನಮ್ಮ ನುಗ್ಗೆಕಾಯಿ ಎಲ್ಲ ಇಲ್ಲ ಅಂತ. ಹಿಂಗಿರುತ್ತೆ ಅಂದರೆ ಇದು ಅಂತ ಒಲಾಟೆಲು ಏರ್ ಇಳಿತಾ ಇರುತ್ತೆ ಮಾರ್ಕೆಟು. ಹಿಂಗೆ ಅಂತ ಹೇಳಕ್ಕಾಗಲ್ಲ ಸರ್. ಇದು ನಾನು ಈಗ ಹೇಳ್ತಾ ಇರೋದು ನನ್ನ ಸಲಹೆ ಆಗಿರ್ಬೋದು, ನೋಡೋ ಅಂತ ವೀಕ್ಷಕರ ಸಲಹೆ ಆಗಿರ್ಬೋದು. ಒಂದಷ್ಟು ತಾಟ್ಕೊಳ್ಳವೆ ವಿದ್ಯೆ ಜ್ಞಾನಾರ್ಜನೆಗಿರೋದಲ್ವ ಸರ್? ನಿಮ್ಗೆ ತಿಳಿದಿರೋಂಥ ಅನುಭವಗಳು, ನಿಮ್ಗಾದಂಥ ಕಷ್ಟಗಳು, ಮುಂದಿನ ಪೀಳಿಗೆಗೆ ನೀವು ಒಂದೇನ ಮಾರ್ಗದರ್ಶನ ಮಾಡ್ಬೋದು ಅಂದ್ರೆ ಈಗ ಒಂದು ಮಾಧ್ಯಮ ಇದೆ. ಮುಂಚೆ ಆಗಿದ್ರೆ ನೀವು ಹೇಳಿದ್ರಲ್ಲ ಅಲ್ಲಿ ಇದು, ಈಗ ಒಂದು ಯೂಟ್ಯೂಬ್, ಫೇಸ್ಬುಕ್ ಈ ತರದೆಲ್ಲ ಇದೆ. ನೀವ್ ಯಾಕೆ ಒಂದು ಯೂಟ್ಯೂಬ್ ಚಾನಲ್ ಮಾಡ್ಕೊಂಡು? ಇಲ್ಲ, ನನಗೆ ಅದ್ರಾಗ ನಾನು ಜನಗಳ ಜೊತೆಗೆ ಇರೋದ್ರಿಂದ ನಾನು ನೋಡಿ, ನಾನು ಒಂದು ಹೇಳ್ಬಿಡ್ತೀನಿ. ಭಾಳ ಜನ ಅದನ್ನು ಎಲ್ಲ ಕಡೆ ಹೇಳ್ತಾರೆ, ನೀನು ಯಾಕೆ ಯೂಟ್ಯೂಬ್ ಚಾನಲ್ ಮಾಡಿಲ್ಲ, ಬೆಂಗಳೂರಿನಾಗ ಇರ್ಬೋದಿತ್ತಲ್ಲ, ಅಲ್ಲೇ ಮಸ್ತ್ ಇದ್ದಾರೆ. ನಂದೇ ನಮಗೆ ಇನ್ನೊಬ್ರ ಹತ್ರ ಕೈ ಚಾಚಕ್ಕೆ ಇಷ್ಟ ಇಲ್ಲ. ಆಮೇಲೆ ನಮ್ಮ ಹತ್ರ ಬಂಡವಾಳ ಇಲ್ಲ. ನಾವು ಬಂಡವಾಳ ಇದ್ದಿದ್ರೆ ನಾವು ಮಾಡ್ಬೋದು, ಅವೆಲ್ಲ ಇಷ್ಟ ಇಲ್ಲ ನನಗೆ. ಏನು ಬೇಕಾಗಿಲ್ಲ ಸರ್ ಯೂಟ್ಯೂಬ್ ಮಾಡೋದು. ಇಲ್ಲ, ಅದಕ್ಕೆ ಆ ಜಂಜಾಟಕ್ಕೆ ಬಿಟ್ಟಿದ್ರೆ ಅದೇ ಆಗ್ಬಿಡುತ್ತೆ ನನಗೆ. ನನಗೆ ಇದೇ ಮಾಧ್ಯಮಕ್ಕೆ ಬರೋದೇ ಅಲ್ವಾ ಸರ್? ನನಗೆ ಈಗ ಆಲೇ ನಾನು ಮಾನಸಿಕವಾಗಿ ಬೇಡ ಅನ್ಸ್ಬಿಟ್ಟಿದೆ. ಅದು ಆದರೂ ಆ ಟಾಪಿಕ್ ಬೇಡ ಈಗ ನನಗೆ ಇಷ್ಟ. ಆಮೇಲೆ ಯಾಕೆ ಬೇಡ ಇರೋದು ಅದು ನನ್ನ ವೈಯಕ್ತಿಕ ತೀರ್ಮಾನ.
ಆಮೇಲೆ ನೀವು ಮತ್ತೇನೊಂದು ಕೇಳ್ಬೋದು, ಬೇರೆ ನನಗೆ ಬೇರೆ ಯಾವುದೂ ಇಲ್ಲ. ಅವಾಗ ನಾನು ಹೋರಾಟ, ನೀವು ಭದ್ರಾ ಮೇಲ್ದಂಡೆ ಹೋರಾಟ ಕೈಗೆತ್ಕೊಂಡು ಸುಮ್ಮನೆ ಅಪಪ್ರಚಾರ ಮಾಡಿದ್ರು. ಅವ್ರು ಎಲೆಕ್ಷನ್ ಇಲ್ಲಕ್ಕೆ ಬಂದಾರಂತೆ. ಈ ಜನಪ್ರಿಯತೆ ನೋಡ್ಕೊಂಡು ನಮ್ಮ ಟಿ ವಿಯಲ್ಲಿ ನೋಡಿರ್ತಾರಲ್ಲ, ಈ ಕೋಟು ಟೈ ಜನ ದೊಡ್ಡ ದೊಡ್ಡವ್ರ ಜೊತೆ ಕೂತು ಇಟ್ಟೆ ಬರ್ತಾ ಇವರು ಎಲೆಕ್ಷನ್ ಬರ್ತಾರೆ ರೀ. ನಾವು ಆ ಎಲೆಕ್ಷನ್ನೂ ಇಲ್ಲ. ಆಮೇಲೆ ನಾವು ಚಳವಳಿಯಲ್ಲಿ ಬಂದಿರೋರು, ಚಳವಳಿನೂ ನಂಬ್ಕೊಂಡಿದ್ದೀವಿ, ಬದುಕು ಇಲ್ಲೇ ಕಟ್ಕೊಳ್ತಾ ಇದ್ವಿ. ನಮ್ಗೆ ಇಷ್ಟ ಬಂದರೆ ನಮಗೆ ಬೇಕಾಗಿದ್ದು ಮಾಡ್ಕೋಬೋದು. ಅಂದರೆ ಹಿಂಗೆ ಮಾಡಬೇಕು ಹಂಗೆ ಮಾಡಬೇಕು, ಯಾರೋ ಒತ್ತಡಕ್ಕೆ ಏನೋ ತೀರ್ಮಾನ ತಗೊಳಕ್ಕಾಗಲ್ಲ ಅಲ್ವಾ. ಈಗ ನಮ್ಮ ರೂಟ್ ನಮ್ಗೆ ಗೊತ್ತಿರುತ್ತೆ, ನಾವೇನು ಬೆಳಿಬೇಕನ್ನೋದು ನಮ್ಗೆ ಗೊತ್ತಿರುತ್ತೆ. ಈಗ ಅದರ ಫೇಲ್ ಆದೆ, ಅದು ಬೇಡ, ಇನ್ನೊಂದು ಮಾಡೋಣ. ಅದು ಚೆನ್ನಾಗಿ ಆಯ್ತಾ, ಇನ್ನೊಂದು ನೋಡೋಣ. ಅಂದರೆ ನಮ್ಮ ಫೇಲ್ಯೂರ್ಸು ಒಂದೊಂದ್ಸಲ ನಮಗೆ ಪಾಠ ಆಗುತ್ತೆ. ಆಮೇಲೆ ನಾವು ಒಂದ್ಸಲ ಎಡು ಬಿದ್ವಾ, ಆ ರೂಟ್ ಬಿಡೋದು, ಇನ್ನೊಂದು ರೂಟ್ ಹೋಗೋದು. ಅಂದರೆ ಈಗ ನಾವು ಕಳ್ಕೊಂಡಲ್ಲೇ ಹುಡುಕ್ಬೇಕು. ನಾವು ಎಲ್ಲಿ ಕಳ್ಕೊಂಡು ಅಲ್ಲೇ ಹುಡುಕ್ಬೇಕು. ನಾವು ಇಲ್ಲಿ ಕಳ್ಕೊಂಡು ಬಂದು ಇಲ್ಲೇ ಹುಡುಕ್ಬೇಕು. ನಾನು ಲಾಸ್ಟ್ ಟೈಮ್ ಒಂದ್ಸಲ ಹೋರಾಟಕ್ಕೆ ಬಂದೆ. ನಾನು ಸುವರ್ಣ ಬಿಟ್ಟಾಗ ವಾಪಸ್ ಹೋಗ್ಬಾರ್ದಾಗಿತ್ತು. ನಾನು ಹೋಗಿದ್ರೆ ಇಷ್ಟೊತ್ತಿಗೆ ನಾನು ಇದೆಲ್ಲ ಇಂಪ್ರೂವ್ ಆಗಿ ಒಳ್ಳೆ ನನಗೆ ಆದಾಯ ಬರೋದು, ತಿಂಗಳಿಗೆ ಅಟ್ಲೀಸ್ಟ್ ಒಂದು ಚೆನ್ನಾಗಿರೋದು. ಅವಾಗ ಏನಾಗ್ಬಿಡುತ್ತೆ, ಮತ್ತೆ ಹಿಂಗೆ ನಿಮ್ಮಂಥವ್ರು ಹಿಂಗೆ ಸಲಹೆ ಕೊಟ್ಟರು, ನಿನ್ನ ಕಳೆದೋಗ್ಬಿಡ್ತೀಯಾ ಅಂದ್ರೆ ರೀ, ಕಳೆದೋದಾಗ ಯಾರು ಕೇಳಲ್ಲ ರೀ, ಸುಮ್ಮನೆ ಭಾಷಣ ಹೊಡಿತಾರೆ. ನಂಗೆ ಈ ಸೋಷಿಯಲ್ ಮೀಡ್ಯಾದಲ್ಲಿ ಆಮೇಲೆ ಕೆಲವೆಲ್ಲ ಹೇಳ್ತಾರಲ್ಲ, ಓಕೆ, ಅವ್ರ ಗೌರವಕ್ಕೆ ನಾನು ರೆಸ್ಪೆಕ್ಟ್ ಕೊಡ್ತೀನಿ, ಅವ್ರ ಇದಕ್ಕೆ ಅಭಿಮಾನಕ್ಕೆ ನಾನು ಅವ್ರಿಗೆ ಥ್ಯಾಂಕ್ಸ್ ಹೇಳ್ತೀನಿ. ಈಗ ನಾವು ಕಷ್ಟದಲ್ಲಿ ಇರ್ತೀವಿ, ಅವ್ರು ಕಷ್ಟದಲ್ಲಿದ್ದಾರೆ. ಅವ್ರ ಅಣ್ಣ ತಮ್ಮರು, ಅವ್ರ ಸ್ನೇಹಿತರು ಯಾರು 10 ರೂಪಾಯಿ ಕೊಡ್ತಾರೆ ತಂದು. ಈಗ ನಾನೀಗ ನೀವು ನೋಡ್ತಾ ಇದ್ದೀರಿ, ಈಗ ನಾನು ಇಲ್ಲಿ ಈ ಕೆಲಸ ಮಾಡ್ತೀನಿ, ನನ್ನ ಕಷ್ಟ ಅಂತ ಯಾರಾದರೂ ನೀವು 1000 ತಂದು ಕೊಡ್ತಾರೆ? ಯಾರು ಕೊಡಲ್ಲ. ನನ್ನ ಲೈಫು, ನಾನು ಇಲ್ಲಿ ದುಡಿಬೇಕು, ನನ್ನ ಜೀವನ ಮಾಡ್ಬೇಕಲ್ವಾ. ಅಲ್ಲಿ ಬಂದು ಹಂಗೆ ಮಾಡಿರಿ, ಇಲ್ಲಿ ಬಂದು ಹಿಂಗೆ ಮಾಡಿರಿ ಅಂತಾರೆ. ಅವು ವೈಯಕ್ತಿಕ ಪಾಪ ಅವ್ರ ಅಭಿಪ್ರಾಯ ಹೇಳ್ತಾರೆ, ಅದಕ್ಕೆ ನಾವು ಮನ್ನಣೆ ಕೊಡ್ಬೇಕು, ಗೌರವಿಸೋಣ. ಆದರೆ ಅಲ್ಟಿಮೇಟ್ ನಮ್ಮ ತೀರ್ಮಾನ ನಮಗೆ ತಾನೆ. ಈಗ ನೀವು ಇಲ್ಲಿ ಬರ್ಬೇಕಂತ ತೀರ್ಮಾನ ತಾನು ಮಾಡಿ ಬಂದಿರೋದು. ನಿಮ್ಮ ಮನೆಗೆ ಅಲ್ಲಿ ಹೋಗ್ಬೇಡ್ರಿ ಅಂದಿದ್ರೆ ನೀವು, ನಿಮ್ಮ ಆಯ್ಕೆ ಅದು, ಈಗ ನಂದು ಆಯ್ಕೆ ಅದು ಅಲ್ವಾ. ಆಮೇಲೆ ಆಯ್ಕೆ ಆದಾಗ ಅದು ಸರಿಯೋ ತಪ್ಪೋ, ಅಯ್ಯೋ ನಾಳೆ ಅವ್ನು ನಾನು ಹೇಳಿದೆ ಅವನಿಗೆ, ನನ್ನ ಮಗ ಕೇಳಲೇ ಇಲ್ಲ, ಅದಕ್ಕೆ ನೋಡಿ ಬಿದ್ದ ಹೋಗಿ ಅವನು ನಾವು ಹೇಳಿದ್ಕೆ ಅವ್ನು ನೋಡಿ ಅವ್ನು ಒಳ್ಳೇದಾದ, ಎಲ್ಲದಕ್ಕೂ ಜನ ಮಾತಾಡ್ತಾರೆ ಸರ್. ಆಮೇಲೆ ದಿನ ನೀವು ಕನ್ವಿನ್ಸ್ ಮಾಡ್ತಾ ಕೂತ್ಕೊಂಡ್ರೆ 4 ಜನ್ಮ ಸಾಲಲ್ಲ. ಪ್ರತಿಯೊಬ್ಬರಿಗೂ ನಾನು ಕನ್ವಿನ್ಸ್ ಮಾಡ್ತಾ ಕೂತ್ಕೊಂಡ್ರೆ ಜನ್ಮನೇ ಸಾಲಲ್ಲ. ಏನಂದರೆ ನಾವು ಮಾಡೋ ಕೆಲಸದ ಮೇಲೆ ಶ್ರದ್ಧೆ ಇರಬೇಕು, ಪ್ರಾಮಾಣಿಕತೆ ಇರಬೇಕು, ನಿಷ್ಠೆಯಿಂದ ಮಾಡೋಣ. ಕಷ್ಟನೋ ಸುಖನೋ ನಾಳೆ ಒಳ್ಳೇದಾಗತ್ತೆ ಅನ್ನೋ ಹೋಪ್ಸಿದೆ. ನಾವು ಅದನ್ನು ಮಾತ್ರ ಮನಸ್ಸಲ್ಲಿ ಇಟ್ಕೊಂಡ್ವಿ. ಆಮೇಲೆ ತುಂಬ ಜನ ಎತ್ತಿಸ್ತಾರೆ, ಅಯ್ಯೋ ನೀವು ಹಂಗೆ, ಅವೆಲ್ಲ ಏನು ಮಾಡೋಕ್ಕಾಗಲ್ಲ. ಇರೋವರೆಗೂ ಮಾಡಿದ್ದೀವಿ ಅಲ್ವಾ. ನೀವು ಅಷ್ಟೇ ಒಳ್ಳೇದನ್ನ ಮಾಡ್ತಾರೆ, ಒಳ್ಳೇದು ಮಾಡೋಣ ಅಷ್ಟೇ. ಸೂಪರ್ ಸರ್, ಥ್ಯಾಂಕ್ ಯು ಸೊ ಮಚ್. ಒಳ್ಳೇದಾಗಲಿ, ನಿಮ್ಗೆ ಒಳ್ಳೇದಾಗಲಿ, ಜನಗಳಿಗಿರೋ ಚಾನಲ್ಗೂ ಒಳ್ಳೇದಾಗಲಿ. ಜನಗಳಿಗಿರೋಂಥ ಕುತೂಹಲ ಪ್ರಶ್ನೆಗಳು ನಾನು ಯಾವಾಗಲೂ ಹೇಳಿದೆ ನಿಮಗೆ, ಚಕ್ರವ್ಯೂಹದಲ್ಲಿ ಯಾವತ್ತೂ ಟಾರ್ಗೆಟ್ ಆಗದೆ ತಾನು ನಂಬಿರೋಂಥ ಸಿದ್ಧಾಂತವನ್ನು ನಂಬಿ ಇವತ್ತು ಕೂಡ ಕೃಷಿ ಮಾಡಿಕೊಂಡು ಉತ್ತಮವಾದಂತಹ ಜೀವನ ನಡೆಸ್ತಾ ಇರೋಂಥ ಲಕ್ಷ್ಮಣ್ ನೂಗಾರ್ ಅವ್ರನ್ನ ಇವತ್ತು ಕರ್ನಾಟಕದ ಜನತೆದ್ರು ನಾವು ತಗೊಂಬಂದು ನಿಲ್ಸಿದ್ದೀವಿ. ಇಷ್ಟೊತ್ತು ಸುದೀರ್ಘ ಈ ಸಂದರ್ಶನ ನೀವು ನೋಡಿದ್ದೀರಾ. ನಿಮ್ಗೆ ಏನು ಅನ್ನಿಸ್ತು ಅನ್ನೋದನ್ನ ಕಮೆಂಟ್ ಮೂಲಕ ತಿಳಿಸಿ. ಹಾಗೆ ಈ ಸಂದರ್ಶನ ಅವ್ರಿಗೆ ಏನು ಅನ್ನಿಸ್ತು ಅಂತ ಕೇಳ್ತೀನಿ. ಸರ್, ಏನು ಅನ್ನಿಸ್ತು ಸರ್ ಸಂದರ್ಶನ? ಇಲ್ಲ, ಒಳ್ಳೇದು. ಯಾಕಂದ್ರೆ ಹೇಳ್ಕೋಬೇಕು, ಇನ್ನೊಬ್ಬರಿಗೆ ಯಾರೋ ಆ ಥರ ಅಲ್ಲ ನಂದು. ನಾನು ಸಹಜವಾಗಿರೋದು, ನಾವು ದುಡಿಮೆ ಮಾಡ್ಕೋಬೇಕು, ಜೀವನ ಮಾಡ್ಕೋಬೇಕು, ಕಟ್ಕೋಬೇಕು ಅನ್ನೋಕ್ಕೆ ಬಂದಿದ್ದು. ಆಮೇಲೆ ಕೆಲವರು ಅಯ್ಯೋ ಭಾರಿ ಪ್ರಗತಿಪರ ರೈತ ಅಂತೆ ಹೋಗಾರು ಹಂಗೆ ಮಾಡ್ತಾರೆ ಅಂತ ಏನಿಲ್ಲ. ನಾವು ಸಹಜವಾಗಿದ್ದೀವಿ, ನಮ್ಗೆ ಹೆಂಗೆ ಅನ್ನಿಸ್ತು ಹಂಗೆ ಮಾಡ್ಕೊಂಡಿದ್ದೀವಿ. ಇದು ಜೀವನಕ್ಕೆ ಬಂದಿರೋದು ಅಷ್ಟೇ. ಏನೋ ಅದರಿಂದ ಏನೋ ಮಾಡಿದ್ದೀವಿ, ನಮ್ಗೆ ಯಾವುದೋ ಚಾನಲಲ್ಲಿ ಬರಬೇಕು, ಅವ್ರನ್ನೇನೋ ಇದಾಗಬೇಕು. ನನಗೆ ಗೊತ್ತಿಲ್ಲ. ಮೊನ್ನೆ ಆ ಸೋಷಿಯಲ್ ಮೀಡ್ಯಾದಲ್ಲಿ ಆ ಒಬ್ಬರ ನೋಡಿ ನಾನು ಹೇಳಿ, ಅಣೆಕಟ್ಟು ವಿಷಯ ಕೇಸ್ ಹಾಕ್ತೀನಿ ಮೇಲೆ ಅಂತೀನಿ ಅಲ್ಲಿ ಇದಕ್ಕೆ ತಿಪ್ಟ್ರಿಗೆ ಹೋಗಿ. ಅವ್ರು ನಕ್ಕು ಸುಸ್ತು ನಾನು ನೋಡಿ, ಹಿಂಗೆ ಆಗ್ಬಿಡುತ್ತೆ. ಅಲ್ಲಿ 2 ಗಂಟೆ ಕರೆಂಟ್ ಹೋಯ್ತು, ನೀವು ಬರಲಿಲ್ಲ, ಅದಕ್ಕೆ ಅವ್ರಿಗೆ ಹೇಳಿದೆ ಚೇತನ್ಗೆ. ಥ್ಯಾಂಕ್ ಯು ಸೊ ಮಚ್ ಸರ್. ಓಕೆ ಸರ್, ಥ್ಯಾಂಕ್ ಯು.